ವರ್ಕಿಂಗ್ ಅವರ್ಸ್ಗಳನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿಕ್ಕೆ ಎಕ್ಸೆಲ್ನಲ್ಲಿ ಎಂಡ್ ಟೈಮ್ ಮತ್ತು ಸ್ಟಾರ್ಟ್ ಟೈಮನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಫಾರ್ಮ್ಯಾಟಿಂಗ್ ಮಾಡ್ಕೊಂಡು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾರ ಅನ್ನೋದನ್ನ ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬಾಜು ಬರುವಂಥ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಫ್ರೆಂಡ್ಸ್ ನೋಡ್ಕೊಳ್ಳೋಣ. ಸಿಂಪ್ಲಿ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಸ್ಟಾರ್ಟ್ ಟೈಮ್ ಇದೆ. ನಾನು ಒಂದು ಟೈಮ್ಗಳನ್ನ ಇನ್ಪುಟ್ ಮಾಡ್ಕೊಂಡಿದ್ದೀನಿ. ನಿಮಗೋಸ್ಕರ ಶೋ ಮಾಡಲಿಕ್ಕೆ ಸಿಂಪ್ಲಿ ಒಂದು ರೋ ಕೂಡ ಎಂಟಿ ಇದೆ. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಒಂದು ಫಸ್ಟ್ ಸೆಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫಾರ್ಮುಲಾ ಬಾರ್ನಲ್ಲಿ ನೋಡ್ಕೊಳ್ಬೋದು ನೀವು 6:00:00 ಅಂತ ಬರ್ತಿದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಏನಿದೆ, ಸಿಂಪ್ಲಿ 6 AM ಇದೆ, ಇಲ್ಲಿ ಈ ಥರ ಶೋ ಆಗ್ತಿದೆ. ಓಕೆ, ಇದು ಫಾರ್ಮ್ಯಾಟಿಂಗ್ ಮಾಡ್ಕೊಂಡಿದ್ದಿದೆ ಆ್ಯಕ್ಚುಲ್ ಇದೆ. ಓಕೆನಾ? ಸೊ ಯಾವ ರೀತಿ ಈ ಥರ ಫಾರ್ಮ್ಯಾಟಿಂಗ್ ಮಾಡ್ಕೊಳ್ಬೇಕು ಅದೇ ಥರ ಇಲ್ಲಿ ನೋಡ್ಕೊಳ್ಬೋದು. ಈ ಸೆಲಲ್ಲಿ ಡೇಟ್ ಕೂಡ ಶೋ ಆಗ್ತಿದೆ, ರೈಟ್? ಡೇಟ್ ಕೂಡ ಶೋ ಆಗ್ತಿದೆ. ಬಟ್ ಇಲ್ಲಿ ಫಾರ್ಮುಲಾನಲ್ಲಿ 12 AM ಇದೆ, ಇಲ್ಲಿ 00 ಇದೆ. ಓಕೆ, ಈ ರೀತಿ ಫಾರ್ಮ್ಯಾಟಿಂಗ್ ಇರ್ತಾವೆ. ಇಲ್ಲಿ ಈ 2 AM ಅದು PM ನೋಡ್ಕೊಳ್ಳಿ. PM ಏನಿರುತ್ತಾ, ಸಿಂಪ್ಲಿ ಇದು ಸೀರೀಸ್ನಲ್ಲಿ ಇರುತ್ತೆ ಟೈಮಿಂಗ್. ಅಂದರೆ 12 hours ಆದಮೇಲೆ 13 hours 14 hours ಈ ರೀತಿ ಕಂಟಿನ್ಯೂ ಆಗ್ತದೆ. 12 ಆದರೆ 1 ಅಂತಲ್ಲ, 1ಗೆ 13 ಅನ್ನಬೇಕು. 13 ಆಗಿ ಇನ್ಪುಟ್ ವ್ಯಾಲ್ಯೂ ಕೊಟ್ಟರೆ ಅದು PM ಕನ್ವರ್ಟ್ ಆಗುತ್ತೆ. ಓಕೆ, ಈ ರೀತಿ ಫಾರ್ಮ್ಯಾಟಿಂಗ್ ಮಾಡ್ಕೊಳ್ಳೋಣ. ಅದಕ್ಕಾಗಿ ಏನು ಮಾಡ್ಕೊಳ್ಳೋಣ, ಸಿಂಪ್ಲಿ ಇಲ್ಲಿ ನೋಡ್ಕೊಳ್ಳೋಣ. ಎಕ್ಸಾಂಪಲ್ ಒಂದು ಸರಳ ಆಗುತ್ತೆ. ಸ್ಟಾರ್ಟ್ ಟೈಮ್ನಲ್ಲಿ ಒಂದು 6 AMಗೆ ಕೆಲಸ ಸ್ಟಾರ್ಟ್ ಆಗಿದೆ ನಮ್ಮದು. ಓಕೆ, ಅದಕ್ಕಿಂತ ಮುಂಚೆ ಫಾರ್ಮ್ಯಾಟಿಂಗ್ ನೋಡ್ಕೊಳ್ಳೋಣ. ಈ 2 ಸೆಲ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು Ctrl+1 ಅನ್ನು ಪ್ರೆಸ್ ಮಾಡ್ಕೊಳ್ಳೋಣ. Ctrl+1 ಪ್ರೆಸ್ ಮಾಡಿದ್ಮೇಲೆ ಫಾರ್ಮ್ಯಾಟಿಂಗ್ ಸೆಲ್ಸ್ ವಿಂಡೋ ಓಪನ್ ಆಗಿರುತ್ತೆ. ಇಲ್ಲಿ ಡೇಟ್ ಕೆಳಗಡೆ ಟೈಮ್ ಇರುತ್ತೆ, ಟೈಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಕೆಳಗಡೆ ನಿಮಗೆ ಲೊಕೇಶನ್ನಲ್ಲಿ ಇಂಡಿಯಾ ಶೋ ಆಗ್ತದ್ರೆ ಯುನೈಟೆಡ್ ಸ್ಟೇಟ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆಲ್ಮೋಸ್ಟ್ ಅಲ್ಲೆಲ್ಲರೂ ಯುನೈಟೆಡ್ ಸ್ಟೇಟ್ಸ್ ಯೂಸ್ ಮಾಡ್ಕೊಳ್ತಾರೆ. ಸಿಂಪ್ಲಿ ಇಲ್ಲಿ ಏನು ಮಾಡ್ಕೊಳ್ಳಿ, ಸೆಕೆಂಡ್ ಒಂದು ಆಪ್ಷನ್ ಇರುತ್ತೆ, ಅವರ್ಸ್ ಮತ್ತು ಮಿನಿಟ್ಸ್ ಜೊತೆಗೆ PM ಅಂತ ಇರುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಹಿಟ್ ಮಾಡ್ಕೊಳ್ಳಿ. ಇವಾಗ ಅದು ಫಾರ್ಮ್ಯಾಟಿಂಗ್ ಆಗಿದೆ. ಓಕೆ, ಇಲ್ಲಿ ನೋಡ್ಕೊಳ್ಳೋಣ, ಒಂದು 6 hours 0 minutes ನಮ್ಮದು ಏನಾಗಿದೆ, ಕೆಲಸ ಸ್ಟಾರ್ಟ್ ಆಗಿದೆ. ಓಕೆ, ಇವಾಗ ಎಂಟ್ರ್ ಹಿಟ್ ಮಾಡಿದರೆ ಇದು AM ಆಗಿರುತ್ತೆ. ಇಲ್ಲಿ AM ಕಾಣಿಸುತ್ತಾ, ಇಲ್ಲಿ ಫಾರ್ಮುಲಾ ಬಾರ್ನಲ್ಲಿ ನೋಡ್ಕೊಳ್ಬೋದು 6:00:00 ಶೋ ಆಗ್ತದೆ. ಓಕೆ, ಅದೇ ರೀತಿ ನಮ್ಮ ಕೆಲಸ ಯಾವಾಗ ಮುಗಿದಿದೆ, ಒಂದು 4 PM ಮುಗಿದಿದೆ. ಓಕೆ, 4 PM. ಅದಕ್ಕಾಗಿ 4 PMನ ಡೈರೆಕ್ಟ್ ನೀವು 4:00 ಅಂತ ಪ್ರೆಸ್ ಮಾಡಿದರೆ ಇಲ್ಲಿ AM ಶೋ ಆಗ್ತದೆ. ಓಕೆ, ನಮಗೆ AM ಬೇಡ, PM ಬೇಕಾಗಿದೆಯಲ್ಲ. ಸೊ ಅದಕ್ಕಾಗಿ ಏನು ಮಾಡ್ಕೊಳ್ಬೇಕು, ಇದನ್ನು +12 hours ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು 12ಗೆ ಪ್ಲಸ್ ಮಾಡ್ಕೊಳ್ಬೇಕು. ಅಂದರೆ 4+12 ಇಟ್ ಈಸ್ 16. ಓಕೆ, 16:00 ಎಂಟರ್ PM ಆಗಿ ಕನ್ವರ್ಟ್ ಆಗುತ್ತೆ. 4 PM. ನೆಕ್ಸ್ಟ್ ವರ್ಕಿಂಗ್ ಅವರ್ಸ್ಗಳನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಇವಾಗ ನೋಡ್ಕೊಳ್ಳೋಣ. ಸಿಂಪ್ಲಿ ನೋಡಿ, AM PM ಇತ್ತಂದರೆ ಅಥವಾ ಏನು ಮಾಡ್ಕೊಳ್ತೀರಾ ನೀವು, ಆ್ಯಸ್ ಯೂಸ್ವಲ್ ಎಂಡ್ ಟೈಮ್ ಮೈನಸ್ ಸ್ಟಾರ್ಟ್ ಟೈಮ್ ಮಾಡ್ಕೊಳ್ತೀರಾ. ಓಕೆನಾ? ಅದು ಕೂಡ ಮಾಡ್ಕೊಂಡು ನೋಡ್ಕೊಳ್ಳೋಣ ಏನಾಗುತ್ತೆ, ಏನು ಪ್ರಾಬ್ಲಮ್ ಬರುತ್ತೆ ಅನ್ನೋದು. ಎಂಡ್ ಟೈಮ್ ಮಾಡ್ಕೊಳ್ತೀರಾ, ಮೈನಸ್ ಕೊಡ್ತೀರಾ, ನೆಕ್ಸ್ಟ್ ಸ್ಟಾರ್ಟ್ ಟೈಮ್ ಕೊಡ್ತೀರಾ, ರೈಟ್? ಎಂಟರ್ ಹಿಟ್ ಮಾಡ್ಕೊಳ್ತೀರಾ, ಏನಾಗುತ್ತೆ, ಫಸ್ಟ್ ವ್ಯಾಲ್ಯೂ ಕರೆಕ್ಟ್ ಇದೆ. ಓಕೆ, 18 hours. ಯಾಕಪ್ಪ ಅಂತಂದರೆ 6 AM to 6 PM 12 hours ಆಯಿತಾ. ನೆಕ್ಸ್ಟ್ 6 PM to 12 AM ಅಂತಂದರೆ 6 hours, ಟೋಟಲ್ 18 hours ಆಯ್ತಲ್ಲ. ಸಿಂಪ್ಲಿ ಇದನ್ನು ಫಿಲ್ ಡೌನ್ ಮಾಡ್ಕೊಳ್ಳೋಣ. ಫಿಲ್ ಡೌನ್ ಮಾಡ್ಕೊಂಡಾಗ ಏನು ಶೋ ಆಗ್ತದೆ ನೋಡ್ಕೊಳ್ಳೋಣ. ಇಲ್ಲಿ ಏನದ, ಕೆಲವೊಂದು ವ್ಯಾಲ್ಯೂಗಳು ಶೋ ಆಗ್ತಿದ್ದಾವೆ, ಕೆಲವೊಂದು ವ್ಯಾಲ್ಯೂಗಳ ಎರರ್ ಶೋ ಆಗ್ತದೆ. ಓಕೆ, ಸೊ ಅದಕ್ಕಾಗಿ ಏನು ಮಾಡ್ಕೊಳ್ಬೇಕು, ಸಿಂಪ್ಲಿ ಡಿಲೀಟ್ ಕೊಡೋಣ. ಡಿಲೀಟ್ ಕೊಟ್ಟಾದ್ಮೇಲೆ ಈ ಫಾರ್ಮುಲಾನ ಬಳಸ್ಕೊಳ್ಳೋಣ. ಓಕೆ, ರೇಂಜ್ ಅದೇ ಥರ ಸೆಲೆಕ್ಟೆಡ್ ಇರಲಿ, ಈಕ್ವಲ್ ಟು ಕೊಟ್ಬಿಟ್ಟು ಈ ಫಾರ್ಮುಲಾ ಬಳಸ್ಕೊಳ್ಳೋಣ. ಈ ಟೈಪ್ ಮಾಡ್ಕೊಂಡು ಟ್ಯಾಬ್ ಕೀ ಪ್ರೆಸ್ ಮಾಡಿದರೆ ಫಾರ್ಮುಲಾ ಓಪನ್ ಆಗಿರುತ್ತೆ. ಲಾಜಿಕಲ್ ಟೆಸ್ಟ್ನಲ್ಲಿ ಒಂದು ವೇಳೆ ಎಂಡ್ ಟೈಮ್ ಗ್ರೇಟರ್ ಇದ್ದಂದರೆ ಸ್ಟಾರ್ಟ್ ಟೈಮ್ಗೆ ನಮಗೆ ಏನು ವ್ಯಾಲ್ಯೂ ಬೇಕು, ಎಂಡ್ ಟೈಮ್ ಮೈನಸ್ ಸ್ಟಾರ್ಟ್ ಟೈಮ್. ಇಲ್ಪ ಅಂತಂದರೆ 1 ಪ್ಲಸ್ ಮಾಡ್ಕೊಳ್ಬೇಕು, ಎಂಡ್ ಟೈಮ್ ಮೈನಸ್ ಸ್ಟಾರ್ಟ್ ಟೈಮ್. ಓಕೆ, ಸಿಂಪಲ್ಲಾಗಿ ಇದು ಒಂದು ವೇಳೆ ಇದು ಗ್ರೇಟರ್ ಇದ್ದರೆ ಏನು ಮಾಡ್ಕೊಳ್ಬೇಕು, ಇದಕ್ಕೆ 1 ಪ್ಲಸ್ ಮಾಡ್ಕೊಳ್ಬೇಕು ಅಷ್ಟೇ. ಸಿಂಪ್ಲಿ ಕಂಟ್ರೋಲ್ ಜೊತೆಗೆ ಎಂಟ್ರೇಟ್ ಮಾಡ್ಕೊಳ್ಳೋಣ. ಏನಾಗಿರುತ್ತೆ, ಇಲ್ಲಿ ಆಟೋಮೆಟಿಕ್ಕಾಗಿ ವ್ಯಾಲ್ಯೂ ಶೋ ಆಗ್ತಿರ್ತದೆ, ಕ್ಯಾಲ್ಕುಲೇಷನ್ ಕೂಡ ಡನ್ ಆಗಿರುತ್ತೆ, ಏನು ಎರರ್ನ ಶೋ ಆಗಂಗಿಲ್ಲ. ಓಕೆ, ಇವಾಗ ನೋಡ್ಕೊಳ್ಳೋಣ. ಇಲ್ಲಿ ಈ ಥರ ನಮಗೆ ಏನಾಗುತ್ತೆ, ಈ ಥರ ವ್ಯಾಲ್ಯೂ ಶೋ ಆಗಂಗಿಲ್ಲ. ಓಕೆ, ಮೊದಲಿಗೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀರ, ಅವಾಗ ನೀವು ಅದಕ್ಕೆ ಕೂಡ ಫಾರ್ಮ್ಯಾಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಯಾವ ರೀತಿ ಫಾರ್ಮ್ಯಾಟಿಂಗ್ ಮಾಡ್ಕೊಳ್ಳೋದು, ಸಿಂಪ್ಲಿ ನೋಡ್ಕೊಳ್ಳಿ. ಇಲ್ಲಿ ವರ್ಕ್ ಅವರ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ಕೊಳ್ತೀವಿ ನಾವು, ಈಕ್ವಲ್ ಟು ಕೊಟ್ಬಿಟ್ಟು ಈ ಫಾರ್ಮುಲಾನ ಬಳಸ್ಕೊಳ್ತೀವಿ, ರೈಟ್? ಈ ಫಾರ್ಮುಲಾ ಟೈಪ್ ಮಾಡ್ಕೊಂಡ್ಮೇಲೆ ಲಾಜಿಕಲ್ ಟೆಸ್ಟ್. ಓಕೆ, ಈ ಎಂಡ್ ಟೈಮ್ ಒಂದು ವೇಳೆ ಗ್ರೇಟರ್ ಇದ್ದರೆ ಸ್ಟಾರ್ಟ್ ಟೈಮ್ಗೆ ಈ ಕಂಡೀಷನ್ 2 ಇದ್ದರೆ ಏನಾಗಬೇಕು, ನಮಗೂ ಎಂಡ್ ಟೈಮ್ ಮೈನಸ್ ಸ್ಟಾರ್ಟ್ ಟೈಮೇ ಶೋ ಆಗಬೇಕು. ಓಕೆ, ಇಲ್ಲಪ್ಪ ಈ ಕಂಡೀಷನ್ ಫಾಲ್ಸ್ ಇದ್ದರೆ ಏನು ಮಾಡ್ಕೊಳ್ಬೇಕು, 1 ಪ್ಲಸ್ ಮಾಡ್ಕೊಳ್ಬೇಕು, ಎಂಡ್ ಟೈಮ್ಗೆ ಮೈನಸ್ ಸ್ಟಾರ್ಟ್ ಟೈಮ್ ಮಾಡ್ಕೊಳ್ಬೇಕು, ಎಂಟ್ರ್ ಹಿಟ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ಈ ರೀತಿ ಶೋ ಆಗ್ತಿರ್ತದೆ ಒಂದು ಕ್ಯಾಲ್ಕುಲೇಷನ್, ಏನು ರಿಸಲ್ಟ್ ಇರುತ್ತಲ್ಲ ಈ ರೀತಿ ಬರ್ತದೆ. ಈ ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, Ctrl+1 ಪ್ರೆಸ್ ಮಾಡ್ಕೊಳ್ಬೇಕು. Ctrl+1 ಪ್ರೆಸ್ ಮಾಡ್ಕೊಂಡಾಗ ಇಲ್ಲಿ ಟೈಮ್ ಫಾರ್ಮ್ಯಾಟ್ ಚೂಸ್ ಮಾಡ್ಕೊಂಡು ಇಲ್ಲಿ ಏನು ಫಸ್ಟ್ ಒಂದು ಶೋ ಆಗ್ತದಲ್ಲ ಯುನೈಟೆಡ್ ಸ್ಟೇಟ್ಸ್ ಲೊಕೇಶನಲ್ಲಿ
ಫಸ್ಟ್ ಒನ್ಗೆ ಏನು ಶೋ ಆಗ್ತದೆ ಆಪ್ಷನ್ ಪಿ ಎಮ್ ಇರಲ್ಲ, ಸಿಂಪ್ಲಿ ನಂಬರ್ಸ್ ಇರ್ತವೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಹಿಟ್ ಮಾಡ್ಕೊಳ್ಳೋದು. ಓಕೆ, ಇವಾಗ ನೋಡ್ಕೊಳ್ಬೇಕು ಅವರ್ಸ್ನಲ್ಲಿ ಏನು ಬಂದಿರ್ತದೆ, ಟೈಮಿಂಗ್ ಬಂದಿರ್ತದೆ. ಓಕೆ, ಅದೇ ಥರ ನೀವು ಪರ್ಟಿಕ್ಯುಲರ್ಲಿ ಏನು ಮಾಡ್ಕೊಳ್ಬೇಕಂದಿರ್ತೀರ ಒಂದೊಂದು ಕಂಡೀಷನಲ್ಲಿ ಅಥವಾ ಒಂದೊಂದು ಡೇಟಾನಲ್ಲಿ ಈ ವರ್ಕಿಂಗ್ ಅವರ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ತಿರಲ್ಲ, ಇವುಗಳನ್ನ ಸಮ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಅದಕ್ಕಾಗಿ ಏನು ಮಾಡ್ಕೊಳ್ಬೇಕು, ಲಾಸ್ಟ್ ಸಾಲ್ ಸೆಲೆಕ್ಟ್ ಮಾಡ್ಕೊಂಡು ಆಲ್ಟ್ ಜೊತೆಗೆ ಈಜ್ವಲ್ ಟು ಪ್ರೆಸ್ ಮಾಡಿ ಎಂಟರ್ ಹಿಟ್ ಮಾಡ್ಕೊಳ್ಬೇಕು. ಇದರಿಂದ ಆಟೋ ಸಮ್ ಆಗಿರುತ್ತೆ. ಇವಾಗ ನೀವು ನೋಡ್ಕೊಳ್ಬೋದು ಇದೇನು ಮೇಲಿನ ಡೇಟಾ ಶೋ ಆಗ್ತದೆ ಒಂದು 12 hours 11 minutes ಅಷ್ಟೇ ಶೋ ಆಗ್ತದೆ. ಇದು ಎಕ್ಸಾಕ್ಟ್ಲಿ ರಾಂಗ್ ಇದೆ, ನಿಮಗಂತೂ ಗೊತ್ತಿದೆ. ಸೊ ಇದನ್ನು ಕೂಡ ಫಾರ್ಮ್ಯಾಟಿಂಗ್ ಮಾಡ್ಕೊಳ್ಬೇಕು. ಯಾವ ರೀತಿ, Ctrl+1 ಪ್ರೆಸ್ ಮಾಡ್ಕೊಳ್ತೀರಾ, ಸೆಲ್ ಸೆಲೆಕ್ಟ್ ಮಾಡ್ಕೊಂಡು ಕಸ್ಟಮ್ನಲ್ಲಿ ಹೋಗಬೇಕು. ಓಕೆ, ಕಸ್ಟಮ್ನಲ್ಲಿ ಹೋಗಿಬಿಟ್ಟು ಈ ಏನಿದೆಯಲ್ಲ ಅದನ್ನು ರಿಮೂವ್ ಮಾಡ್ಕೊಂಡು ಏನು ಮಾಡ್ಕೊಳ್ಬೇಕು, ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ ಪ್ರೆಸ್ ಮಾಡ್ಕೊಂಡು ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ಕೊಂಡು ಕಾಲನ್ ಕೊಟ್ಬಿಟ್ಟು M ಪ್ರೆಸ್ ಮಾಡ್ಕೊಂಡು ಎಂಟರ್ ಹಿಟ್ ಮಾಡ್ಕೊಳ್ಬೇಕು. ಇವಾಗ ಎಕ್ಸಾಕ್ಟ್ ನಮ್ಮ ವ್ಯಾಲ್ಯೂ ಏನಿದೆಯಲ್ಲ ಅದು ಶೋ ಆಗ್ತದೆ. ಓಕೆ.